ಇದರ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ನಕ್ಸಲರು ಶರಣಾಗ್ತಾ ಇದ್ದಾರೆ ಇಂಥ ಒಂದು ಮಾಹಿತಿ ಬರ್ತಾ ಇದೆ. ಶರಣಾಗತಿಗೆ ಆಗಮಿಸ್ತಾ ಇರುವಂಥ 6 ಮಂದಿ ನಕ್ಸಲರು, ಇದು ಚಿಕ್ಕಮಗಳೂರಿಂದ ಬರ್ತಾ ಇರುವಂಥ ಸುದ್ದಿ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6 ಮಂದಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಕಚೇರಿಯಲ್ಲಿ ಶರಣಾಗತಿ ಆಗ್ತಾ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಡೆಸಿದೆ. ಅವರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ ಇವರು, ಜೊತೆಗೆ ಕೇರಳದ ಜೀಶಾ ಹಾಗೂ ತಮಿಳುನಾಡಿನ ಕೆ ವಸಂತ್ ಅಲಿಯಾಸ್ ರಮೇಶ್ ಅವರೀಗ ಶರಣಾಗ್ತಾ ಇರುವಂಥ 6 ಮಂದಿ ನಕ್ಸಲರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹುಶಃ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಇದು. ಇವತ್ತಿನ ದೊಡ್ಡ ಡೆವಲಪ್ಮೆಂಟ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಕೆಲವೇ ದಿನಗಳ ಹಿಂದಷ್ಟೇ ಒಂದು ಶೂಟೌಟ್ ಕೂಡ ಆಗಿತ್ತು, ನಿಮಗೂ ಕೂಡ ಗೊತ್ತಿರ್ಬೋದು. ಶೂಟೌಟ್ ಆಗಿ ಅಲ್ಲಿ ಭಾರಿ ದೊಡ್ಡ ಸುದ್ದಿ ಆಗಿತ್ತು. ಪ್ರಮುಖವಾಗಿ ಮಲೆನಾಡು ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚಿನ ನಕ್ಸಲ್ ಚಟುವಟಿಕೆಗಳು ಆಗಾಗ ಕಂಡು ಬಂದಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಈಗ ಹೊಸ ಆಫರನ್ನು ಮಾಡಿತ್ತು. ಅಂದರೆ ಸರ್ಕಾರ ಹೇಳ್ತಾ ಇರುವಂಥದ್ದು, ನಾವು ಅನಗತ್ಯವಾಗಿ ಗನ್ನನ್ನು, ಪಿಸ್ತೂಲನ್ನು ಹಿಡಿದು ಅಥವಾ ಹಿಂಸಾತ್ಮಕ ಕಾರ್ಯಾಚರಣೆಗೆ ನಮಗೆ ಅವಶ್ಯಕತೆ ಇಲ್ಲ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಸರ್ಕಾರದಿಂದ ಈಗಾಗಲೇ ಪ್ಯಾಕೇಜ್ಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದಿಂದ ಪಾಲಿಸಿ ಇದೆ. ಹೀಗೆ ಪಾಲಿಸಿಯನ್ನು ಒಪ್ಪಿ ನಕ್ಸಲರು ಶರಣಾಗತಿ ಆದರೆ ಅದಕ್ಕೆ ನಾವು ಸ್ವೀಕಾರ ಮಾಡ್ತೀವಿ, ಅವರನ್ನು ಆಹ್ವಾನಿಸ್ತೀವಿ ಸಮಾಜದ ಮುಖ್ಯವಾಹಿನಿಗೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಅದಕ್ಕೆ ಪೂರಕವಾಗಿ 6 ಮಂದಿ ನಕ್ಸಲರು ಈಗ ಶರಣಾಗ್ತಾ ಇದ್ದಾರೆ. ಪ್ರಮುಖವಾಗಿ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ, ಕೇರಳದ ಜಿಶಾ ಹಾಗೂ ಕೆ ವಸಂತ್ ಅವರು ಈಗ ಶರಣಾಗ್ತಾ ಇರುವಂಥ ನಕ್ಸಲರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಸಂಪೂರ್ಣ ಶರಣಾಗತಿ ಪ್ರಕ್ರಿಯೆಗೆ ಸಹಾಯ ಮಾಡಿದವರು ಅಂದರೆ ಮಾಜಿ ನಕ್ಸಲ್ ಕೂಡ ಆಗಿರುವಂಥ ಸಿರಿಮನೆ ನಾಗರಾಜ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈಗಾಗಲೇ ಅರಣ್ಯದಲ್ಲಿರುವಂಥ ಅನೇಕ ನಕ್ಸಲರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನವನ್ನು ಅವರು ಕೂಡ ಮಾಡ್ತಿದ್ದಾರೆ. ಸಿರಿಮನೆ ನಾಗರಾಜ್ ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸಿರಿಮನೆ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ರಾಜ್ಯದ ಅತಿ ದೊಡ್ಡ ಏನು ನಕ್ಸಲ್ ಶರಣಾಗತಿ ನಡೀತಾ ಇದೆ, ಅದು ನಿಮ್ಮೆಲ್ಲರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ ನಕ್ಸಲ್ ಯುಗಾಂತ್ಯಕ್ಕೆ ಒಂದು ಕ್ಷಣಗಣನೆ ಆರಂಭವಾಗಿದೆ. ಇದ್ರ ಬಗ್ಗೆ ಸರ್. ಇದು ಮೊದಲನೇದಾಗಿ ಈ ಹೈಪವರ್ ಕಮಿಟಿ ಅಂದರೆ ಬಂಜಾರ ಜಯಪ್ರಕಾಶ್, ಶ್ರೀಪಾಲ್ ಮತ್ತು ಪಾರ್ವತೇಶ್ ಅವರ ಇದು ಮತ್ತು ಶಾಂತಿಗಾಗಿ ನಾಗರಿಕರ ವೇದಿಕೆ, ಈ ಎರಡೂ ಸಮಿತಿಗಳ ಜಂಟಿ ಪ್ರಯತ್ನ ಮತ್ತು ನಾವು ಕೂಡ ವ್ಯಕ್ತಿಗತವಾಗಿ ಕೂಡ ನಾವುಗಳು ಪ್ರಯತ್ನ ಮಾಡಿದ್ವಿ. ನಾನಿರ್ಬೋದು, ನೂರ್ಸಿದ್ದರ್, ನಾವುಗಳು ಕೂಡ ಒಟ್ಟಿನಲ್ಲಿ ಎಲ್ಲ ಪ್ರಯತ್ನದಿಂದ ಸೇರಿ ಇಷ್ಟೊಂದು 6 ಜನ ಒಂದೇ ಇದರೊಳಗೆ ಹೊರಗೆ ಬರ್ತಿರೋದು ಬಹಳ ಒಳ್ಳೆಯ ಕೆಲಸ. ಮತ್ತು ಮುಖ್ಯವಾಗಿ ಅಷ್ಟು ಜೀವಗಳು ಉಳಿತಾ ಇದ್ದಾವೆ. ಯಾಕಂದರೆ ಅವರು ಅಲ್ಲಿ ಅಡಕತ್ತಲ್ಲಿ ಸಿಕ್ಕಿದಂಗೆ ಸಿಕ್ಕಿದ್ರು ಪೊಲೀಸ್ ಇದರೊಳಗೆ. ಈ ವಿಕ್ರಮಗೌಡನ ಕೊಲೆಯ ನಂತರ ಬಹುಶಃ ಇವರನ್ನು ಕೂಡ ಪೊಲೀಸ್ನವರ ದೃಷ್ಟಿಕೋನ ಅದೇ ಇದ್ದಿರಬೇಕು. ಆದರೆ ಏನೇ ಆಗಲಿ ಇವರು ಈ ತಡವಾಗಿ ಆದರೂ ವಾಪಸ್ ಬರ್ತಿದ್ದಾರೆ ಮುಖ್ಯವಾಹಿನಿಗೆ. ಅವರು ಸಮಾಜಕ್ಕೂ ಕೂಡ, ಹೋರಾಟದ ರಂಗಕ್ಕೂ ಕೂಡ, ಚಳವಳಿಗಳ ವಲಯಕ್ಕೂ ಕೂಡ ದೊಡ್ಡ ಅಸೆಟ್ ಆಗಿರ್ತಾರೆ ಇವರು ಕೂಡ. ವಿಕ್ರಮಗೌಡ ಕೂಡ ಅಂಥದ್ದೇ ಬಹಳ ಕಮಿಟೆಡ್ ಕಾರ್ಯಕರ್ತ. ಇಂಥವರು ಉಳಿಬೇಕಾಗಿತ್ತು, ವಿನಾಕಾರಣ ಅವ್ರನ್ನ ಕಳ್ಕೊಂಡಿದ್ವಿ. ಈಗ ಇಷ್ಟು ಮಂದಿ ಬರ್ತಿರೋದು ಭಾಳ ಸಂತೋಷದ ವಿಷಯ. ಇನ್ನು ಸ್ವಲ್ಪ ಮೊದಲೇ ಆಗಿರ್ತಿದ್ರೆ ಬಹುಶಃ ವಿಕ್ರಮಗೌಡ ಕೂಡ ಉಳ್ಕೊಳ್ತಿದ್ದೇನೋ ಅನ್ನೋ ಒಂದು ಇದು ಕಳಕಳಿ ನಮಗೆಲ್ಲ ಅನ್ನಿಸ್ತದೆ. ಏನೇ ಆಗಲಿ ಇವರು ಹೊರಗೆ ಬರ್ತಿರೋರನ್ನ ಸರ್ಕಾರ ಮುಂದಕ್ಕೆ ಅವರಿಗೆ ತೊಂದರೆ ಆಗಲಾರ್ದಂಗೆ, ಅವ್ರ ಸಮಸ್ಯೆಗಳಾಗಲಾರ್ದಂಗೆ, ಅವ್ರು ಯಾಕಪ್ಪ ಹೊರಗೆ ಬಂದ್ವಿ ಅಂತ ಅವರಿಗೆ ಅನ್ನಿಸ್ಲಾರ್ದಂಗೆ ಸರ್ಕಾರ ನಡ್ಕೋಬೇಕು. ಏನು ಆಶ್ವಾಸನೆ ಕೊಟ್ಟಿದೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಈಡೇರಿಸಬೇಕು. ಹಿಂದೆ ನಮ್ಮ ನಂತರ ಬಂದ ತನ್ನೊಂದು ಜನರಿಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ, ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದ್ರು ಅಧಿಕಾರಿಗಳು, ಕೊಟ್ಟ ಆಶ್ವಾಸನೆಗಳು ಈಡೇರಿಸಲಿಲ್ಲ. ಇವತ್ತಿಗೂ ಕನ್ಯಾಕುಮಾರಿ 8 ವರ್ಷದಿಂದ ಜೈಲಿನಲ್ಲಿದ್ದಾರೆ. ಹಾಗಾಗಿ ಈಗಲಾದರೂ ಬಂದು ನಿಲುವಳಿ, ಪದ್ಮನಾಭ, ಕನ್ಯಾಕುಮಾರಿ ಮುಂತಾದವರು ಏನಿದ್ರಲ್ಲ ಅವ್ರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮತ್ತು ಈಗ ಬರ್ತಿರೋರಿಗೆ ಕೂಡ ಸಮಸ್ಯೆ ಆಗಲಾರ್ದಂಗೆ ಕೊಟ್ಟ ಆಶ್ವಾಸನೆಗಳು ಈಡೇರಿಸಬೇಕು ಅಂತ ನಾವು ಆಸೆ ಪಡ್ತೀವಿ. ಇದಿಷ್ಟು ಸಿರಿಮನೆ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಹೀಗೆ ಸಿರಿಮನೆ ನಾಗರಾಜ್ ಅವರು ಯಾವ ರೀತಿ ನಕ್ಸಲ್ ಚಟುವಟಿಕೆಯಲ್ಲಿ ಆದವರನ್ನು ಹೇಗೆ ಹೊರಗಡೆ ಕರ್ಕೊಂಡ್ಬರ್ತಾ ಇದೀವಿ ಅಂತ ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ವನಜಾಕ್ಷಿ ಕೂಡ ಇವತ್ತು ಸರೆಂಡರ್ ಆಗ್ತಿದ್ದಾರೆ. ಬಹುಶಃ ಚಿಕ್ಕಮಗಳೂರಿನಲ್ಲಿ ದೊಡ್ಡದಾಗಿ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂಥ ವಿಕ್ರಮಗೌಡ ಅವ್ರ ಜೊತೆಗೆ ವನಜಾಕ್ಷಿ ಕೂಡ ಇದ್ದರು. ಈಗ ಮುಂಡಗಾರು ಲತಾ ಜೊತೆಗೆ ವನಜಾಕ್ಷಿ ಕೂಡ ಇದ್ದಾರೆ. ವನಜಾಕ್ಷಿ ಸೋದರ TV9 ಜೊತೆಗೆ ಮಾತನಾಡಿದ್ದಾರೆ. ಈಗ ತನ್ನ ಸೋದರಿಯ ಶರಣಾಗತಿ ಬಗ್ಗೆ, ಜೊತೆಗೆ ಅವರು ಮುಂದೆ ಮುಖ್ಯವಾಹಿನಿಯಲ್ಲಿ ಹೇಗಿರ್ತಾರೆ ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6 ಜನ ನಕ್ಸಲರು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇದ್ದಾರೆ. ಈ ಒಂದು 6 ಜನರಲ್ಲಿ ವನಜಾಕ್ಷಿ ಎಂಬ ಹಿರಿಯ ನಕ್ಸಲ್ ಇವತ್ತು ಶರಣಾಗತಿ ಆಗ್ತಾ ಇರುವಂಥದ್ದು. ಅವರ ಸಹೋದರ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಬಹುತೇಕ 20 ವರ್ಷಗಳ ಹಿಂದೆ ಅವರನ್ನು ನೋಡಿರುವಂಥದ್ದು, ಇವತ್ತು ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಿದ್ದಾರೆ. ಅವತ್ತು ನಕ್ಸಲ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಾಗಿತ್ತು? ಇವತ್ತು ಅವರು ಶರಣಾಗತಿ ಆಗ್ತಿದ್ದಾರೆ, ನಿಮಗೆ ಏನು ಅನಿಸುತ್ತೆ ಸರ್? ನಕ್ಸಲ್ ಆಗಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ದೌರ್ಜನ್ಯಗಳು, ಏನು ಶ್ರೀಮಂತರ ದೌರ್ಜನ್ಯಗಳು, ಅಭಿವೃದ್ಧಿ ಕೆಲಸಗಳು, ನಮಗೆ ಒಂದು ಮೂಲಭೂತ ಸೌಕರ್ಯಗಳು ಇವೆಲ್ಲ ಇಲ್ಲದೆ ಇರುವಂಥದ್ದು ಪ್ರಮುಖ ಕಾರಣ ಅಂತ ಹೇಳ್ಬೋದು.
ನಕ್ಸಲ್ ಆಗಲಿಕ್ಕೆ. ಸರ್ ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಇದೆ. ತುಂಬ ಖುಷಿ ಅಂತ ಹೇಳಿದ್ರೆ ಹೋರಾಟದಲ್ಲಿ ಹಿಂಜರಿತಾ ಇಲ್ಲ ಅವರು, ಶಸ್ತ್ರಾಸ್ತ್ರವನ್ನು ಬಿಟ್ಟು ಬರ್ತಾ ಇದ್ದಾರೆ ವಿನ ಹೋರಾಟದಿಂದ ಹಿಂದೆ ಬರ್ತಿದ್ದೀವಿ ಅಂತ ಏನು ಹೇಳ್ತಾ ಇಲ್ವಲ್ಲ, ಅದು ನಮಗೆ ತುಂಬ ಖುಷಿ ಇದೆ. ಅವ್ರಿಗೆ ಆಲ್ರೆಡಿ 58 ವರ್ಷಗಳಾಗಿದೆ, ಅನಾರೋಗ್ಯ ಕೂಡ ಕಾಡ್ತಾ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾಕೆಂದರೆ ಅವರು ಭೂಗತ ಆಗಿದ್ದ ನಂತರ ಏನು ಒಳಗಡೆ ಅಂತ ಹೋಗಿದ್ದಾರೋ ನಮಗೆ ಭೇಟಿಯಾಗಿಲ್ಲ. ಹಾಗಾಗಿ ಅವರ ಆರೋಗ್ಯ ಹೇಗಿದೆ ಏನು ಗೊತ್ತಾ ಅನ್ನೋದು ನಮಗೆ ಈಗ ಈ ವಿಚಾರಗಳು ಗೊತ್ತಾದ ನಂತರ ಇನ್ನು ಬಗ್ಗೆ ತಿಳಿಬೇಕೇ ಹೊರತು ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಸರ್ ಪ್ರಮುಖವಾಗಿ ವನಜಾಕ್ಷಿಯವರು ನಕ್ಸಲ್ ಹಾದಿಗೆ ಒಂದು ಕಾರಣ ಏನಾದರೂ ಹೇಳ್ಬೋದಾ ಸರ್? ಯಾವಾಗ ನಡೆದಂಥ ಘಟನೆಗಳು, ದೌರ್ಜನ್ಯಗಳು ಇದ್ರ ಬಗ್ಗೆ? 20 ವರ್ಷಗಳ ಹಿಂದೆ ಅಂದರೆ ನೆನಪಿರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಸರ್ ನೂರಾರು ವಿಚಾರಗಳಿದ್ದಾಗ ಯಾವುದು ಅನ್ನೋದನ್ನು ಒಂದೊಂದು ಎರಡೆರಡು ಅಂತೇಳಿ ನೆನಪಿಟ್ಕೊಳಕ್ಕೆ ಬರೋದಿಲ್ಲ. ತುಂಬ ವಿಚಾರಗಳಿದೆ, ನೋವುಗಳ ಅದೇ ತುಂಬ ವಿಚಾರಗಳಿದೆ, ಅದು ಬಿಡಿಸಿ ಹೇಳಕ್ಕೆ ಬರೋದಿಲ್ಲ. ಅಂದರೆ ನಕ್ಸಲ್ ಆಗಿರೋ ಕಾರಣಕ್ಕೇ ನಿಮ್ಮ ಕುಟುಂಬಗಳು ಸಾಕಷ್ಟು ದೌರ್ಜನ್ಯಕ್ಕೆ ಒಳಪಡ್ತು. ಪೊಲೀಸರ ದೌರ್ಜನ್ಯ ಇರ್ಬೋದು, ಅರಣ್ಯ ಇಲಾಖೆಯ ದೌರ್ಜನ್ಯ ಇರ್ಬೋದು. ಇವತ್ತು ಮತ್ತೆ ನಿಮ್ಮ ಕುಟುಂಬಕ್ಕೆ ಬರ್ತಾ ಇದ್ದಾರೆ, ಅವ್ರನ್ನ ಯಾವ ರೀತಿ ಸ್ವಾಗತಿಸ್ತೀರಾ ಸರ್? ಅಲ್ಲ, ನಕ್ಸಲ್ ಆಗಿರೋ ಕಾರಣಕ್ಕೆ ದೌರ್ಜನ್ಯಕ್ಕೆ ಒಳಪಡ್ತು ಅನ್ನೋವಂಥದ್ದನ್ನು ಹೇಳಕ್ಕೆ ಬರೋದಿಲ್ಲ. ಮತ್ತು ಬರ್ತಾ ಇದ್ದಾರೆ ಅನ್ನೋವಂಥದ್ದು ಖುಷಿ ಇದೆ. ಇದಿಷ್ಟು ನಕ್ಸಲ್ ವನಜಾಕ್ಷಿ ಅವರ ಸಹೋದರ ಉಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.